ವಿಜಯನಗರ ಚಾನೆಲ್ ಹೊಸಪೇಟೆ. ವಾರ್ತೆಗಳ ಪ್ರಾಯೋಜಕರು ಆರ್ಜೆ ಸಿಲ್ವರ್ ಪ್ಯಾಲೇಸ್, ಪ್ರಿನ್ಸ್ ಗೋಲ್ಡ್ ಪ್ಯಾಲೇಸ್, ಹೊಸಪೇಟೆ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ನಾನು ಅಶ್ವಿನಿ. ಇದೀಗ ಹೆಡ್ಲೈನ್ಸ್. ಹೊಸಪೇಟೆ ನಗರಸಭಾ ವತಿಯಿಂದ ನಡೆದ ಸಾಮಾನ್ಯ ಸಭೆ. ಮತದಾರರ ಪಟ್ಟಿ ಪರಿಷ್ಕರಣೆಗೆ ಜಿಲ್ಲಾಧಿಕಾರಿಗಳ ಸೂಚನೆ. ತಪ್ಪಾಗಿದ್ದರೆ ತಕ್ಷಣ ಸರಿಪಡಿಸಿಕೊಳ್ಳಲು ಅವಕಾಶ. ವಿಜಯನಗರದಲ್ಲಿ ಈದ್ ಮಿಲಾದ್ ಹಬ್ಬದ ಕಾಕಿ ಪಥ ಸಂಚಲನ. ಹೊಸಪೇಟೆಯ ಚಿತ್ವಾಡ್ಗಿಯಿಂದ ಜಿಲ್ಲಾದ್ಯಂತ ಬೃಹತ್ ರೂಟ್ ಮಾರ್ಚ್. ವಿಶ್ವವಿಖ್ಯಾತ ಹಂಪಿಯಲ್ಲಿ ಅನಧಿಕೃತ ಹೋಮ್ ಸ್ಟೇ, ರೆಸಾರ್ಟ್ಗಳಿಗೆ ಬಿತ್ತು ಬೀಗ. ಅಧಿಕಾರಿಗಳಿಂದ ದಿಢೀರ್ ಪರಿಶೀಲನೆ. ಕಲ್ಯಾಣ ಕರ್ನಾಟಕದ 100 ಶಾಲಾ ಉನ್ನತೀಕರಣ ವಿಳಂಬ. ಕೆಆರ್ವಿ ಸ್ವಾಭಿಮಾನ ಸೇನೆಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಹಾಗೂ ಪ್ರತಿಭಟನೆ. ಈಗ ವಾರ್ತೆಗಳ ವಿವರ. ಹೊಸಪೇಟೆ ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ಗುತ್ತಿಗೆದಾರರ ನಿರ್ಲಕ್ಷ್ಯದ ಧೋರಣೆ ವಿರುದ್ಧ ಸದಸ್ಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮುಖ್ಯ ಗುತ್ತಿಗೆದಾರರು ಎಲ್ಲೋ ಕುಳಿತು ಸಬ್ ಕಾಂಟ್ರಾಕ್ಟ್ ನೀಡುತ್ತಿದ್ದಾರೆ. ನಗರಸಭೆಯ ಜನಪ್ರತಿನಿಧಿಗಳು ಅಥವಾ ಅಧಿಕಾರಿಗಳು ಕರೆ ಮಾಡಿದರೂ ಸ್ಪಂದಿಸುತ್ತಿಲ್ಲ ಎಂದು ಸದಸ್ಯರು ಸಭೆಯಲ್ಲಿ ಗರಂ ಆದರು. ಹೊಸಪೇಟೆ ನಗರಸಭೆ ಆವರಣದಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ನಗರದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳು ಹಾಗೂ ಯುಜಿಡಿ ಕೆಲಸಗಳ ಕುರಿತು ಸುದೀರ್ಘ ಚರ್ಚೆ ನಡೆಯಿತು. ಈ ವೇಳೆ ಮಾತನಾಡಿದ ನಗರಸಭೆ ಸದಸ್ಯರು, ನಗರದಲ್ಲಿ ಕಾಮಗಾರಿಗಳ ಲೈಸೆನ್ಸ್ ಪಡೆಯುವವರೇ ಬೇರೆ, ಕೆಲಸ ಮಾಡುವವರೇ ಬೇರೆ ಎಂಬಂತಾಗಿದೆ. ಮೂಲ ಗುತ್ತಿಗೆದಾರರು ಬೇರೆಯವರಿಗೆ ಸಬ್ ಕಾಂಟ್ರಾಕ್ಟ್ ಕೊಟ್ಟು ಜಾರಿಕೊಳ್ಳುತ್ತಿದ್ದು, ಕನಿಷ್ಠ ಫೋನ್ ಕರೆಗಳಿಗೂ ಉತ್ತರಿಸುತ್ತಿಲ್ಲ ಎಂದು ಆರೋಪಿಸಿದರು. ಸರ್, ಅಕ್ಕದಾಗ ನಮ್ಮ 26ನೇ ವಾರ್ಡ್ನಲ್ಲಿ ಇವ್ರಿಗೆ ಹೇಳಿದ್ರೆ ಈಡಬ್ಲ್ಯೂಗೆ ಹೋಗ್ರಂತಾರ, ನಿಮ್ಮದಿನ ಸಾರಿಗೆ ಹೇಳಿದ್ರೆ ಇನ್ನೊಂದು ಈಡಬ್ಲ್ಯೂ ಹೋಗ್ತಾರೆ. ಒಂದು ತಿಂಗಳ ಮಳೆ ಸ್ಟಾರ್ಟ್ ಮಾಡ್ಲಿಕ್ಕಿಂತ ಮುಂಚೆ ಹೇಳಿದ್ದೀನಿ, ಇನ್ನೊಂದು ಅವರಿಗೆ ಯಾರು ಬರ್ತಾ ಇಲ್ಲ. ಗಿಡ ಬೆಳೆದಂಗೆಲ್ಲ ವೈರ್ಗಳಿಗೆ ಮ್ಯಾಗ ಹೋಗ್ತಲ್ಲ ಸರ್. ಜನ ಸತ್ತವ್ರೆ, ಯಾವ್ದಾದ್ರು ಪ್ರಾಣ ಹೋಗಲ್ಲ. ನಾಳೆಗೆ ಏನೊಂದು ಸರಿ ಕಲ್ತೀನಿ ತಂದವ್ರು ಸರ್, ನೀವು ಕರೆಕ್ಟ್ ಏನು ಮಾಡಿ ನಾಳೆ ಕೂಡ ಇಟ್ಟು ಸರ್. ಲಾಸ್ಟ್ ಮೀಟಿಂಗ್ ನಿಮ್ಗೆ ಅನುದಾನ ಆಗ್ತೇವೆ. ಈಗ ವಸ್ತು ಇವಾಗ ಕೊಟ್ಬಿಡ್ತೀವಿ.
ನಮಗೆ ಎಲ್ಲ ನೀವು ಹೋದ ವರ್ಷ ಏನಾಯ್ತು ನೋಡ್ರಿ ನೋಡಿ ಅದು ಪ್ರತಿ ವರ್ಷ ನಾವು ಇವಾಗ ನೀವು ಸರಿಯಾಗಿ ಹಂಚಿಕೆ ಮಾಡಿದ್ರೆ ದಂಡೆ ಕೊಡ್ತೀವಿ ಸರ್ ಮುನ್ಸಿಪಾಲಿಟಿ ಅದು ಎಷ್ಟು ಮಟ್ಟ ದಂಡೆ ಕೊಡ್ತೇವೆ ಸಭೆ ಸೆಕ್ರೆಟರಿ ನೀವು ಸರಿಯಾಗಿ ತೀರ್ಮಾನ ತಗೋಬೇಕು ಸರ್ ಯು ಆರ್ ದಿ ಸೆಕ್ರೆಟರಿ ಆಫ್ ದಿ ಹೌಸ್ ನೋಡ್ರಿ ಎಲ್ಲಿ ಹಾಕಿರೋದು ಕೇಳ್ರಿ ತಗೊಳ್ರಿ ಇಲ್ಲಿ 24-25 ಉಳಿದ ಸೇವಿಂಗ್ ಅಮೌಂಟ್ ಇದು ರಾಘು ನನ್ನ ಪ್ರಶ್ನೆ ಕೇಳಿದ್ದು ನಾನು ಕೂಡ ಸ್ಮಶಾನಕ್ಕೆ ಎಲ್ಲೇನ ಅಭಿವೃದ್ಧಿ ಆಗ್ಲಿ ಓಕೆ ಅಂತ ಹೇಳ್ತಿದ್ವಿ ನಾವು ಅದು ಏನ್ ಹಾಕಿದ್ರಿ ನೀವು ನಿಮ್ಗೆ ಸಂಬಂಧಪಟ್ಟಂತ ನೀವು ಹೇಳಿದ್ರಲ್ಲ ಅದೇ ಅಮರಾವತಿ ಆಗಿದೆ ಟೆಂಡರ್ ಓಪನಿಂಗ್ ಆಗಿದೆ ವಿಚಾರ ತಿಳ್ಕೊಳ್ಳಿ ಬಂದ ನಿವಾಸಿಗಳಿಗೆ ಅಲಾಟ್ ಆಗಿರುತ್ತದೆ 1945ರಲ್ಲಿ ಟಿಬಿ ಕ್ಯಾಂಪ್ ನಿವಾಸಿಗಳನ್ನ ಇವಿ ಕ್ಯಾಂಪ್ ಅಂತ ಇದೆ ಇವಿ ಕ್ಯಾಂಪ್ ನ ಈ ವೈಜಾಗ್ ಅವರು ಕರ್ಕೊಂಡು ಕಟ್ಲಿಕ್ಕೆ ಇಲ್ಲಿ ಅವಕಾಶ ಮಾಡಿ ಮನೆಗೂ ಕೊಡ್ತಾರೆ ಸರ್ ಟಿಬಿ ಕೊಂಡರು. ಅದಾದ್ಮೇಲೆ ಪಬ್ಲಿಕ್ ಲೇಬರ್ PLC ನಿಶಾನ್ ಅಂದ್ರೆ ಅವರು ಈ ಬಾಂಬು ಇದು ಸರ್ ಪ್ಲಾಸ್ಟಿಕ್ ಮಾಡೋರು, ಡ್ರೆಸ್ಸಿಂಗ್ ಮಾಡೋರು, వంకాయ ಸರ್ ಅಲ್ಲಿ ಈ ತರ ಟಿಬಿ ಡ್ಯಾಮ್ ಅಲ್ಲಿ 3 ವಾರ್ಡ್ ಇದೆ. ಈ 3 ವಾರ್ಡ್ ಜನರು ವಾಸ ಮಾಡ್ತಿದ್ರು. ವಾಸ ಮಾಡಕ್ಕೆ ಇವರು ಟಿಬಿ ಡ್ಯಾಮ್ ಕಟ್ತಾ ಬಂದ ಜನರು 10 ವರ್ಷಗಳು ಟಿಬಿ ಡ್ಯಾಮ್ ಕಟ್ಟಿದ್ದಾರೆ. ಕಟ್ಟಾದ ರೀತಿ ನಮಗೆ ಹಸ್ತಾಂತರ ಮಾಡಿಲ್ಲ. ಹಸ್ತಾಂತರ ಮಾಡಬೇಕು ಕೆಲ ವರ್ಷಗಳು ನಾವು ಹೋರಾಟ ಮಾಡಿದಾಗ ಸರ್ 2018 ಮೀಟಿಂಗ್ ಅಲ್ಲಿ ಟಿಬಿ ಬೋರ್ಡ್ ಮೀಟಿಂಗ್ ಅಲ್ಲಿ ಅವರು ತೀರ್ಮಾನ ತಗೊಂಡಿದ್ದಾರೆ. 2018 ಐಟಮ್ ನಂಬರ್ 5 ಸರ್ ಸಬ್ಜೆಕ್ಟ್ ನಂಬರ್ 15ರಲ್ಲಿ ಒಂದು ಠರಾವು ಪಾಸ್ ಮಾಡಿದ್ದಾರೆ. ಏನಂತೀನಿ ಇದನ್ನ ನಗರಸಭೆಗೆ ಹಸ್ತಾಂತರ ಮಾಡಿ ಅಂತೀರಿ ದಾಖಲೆ ಇಲ್ಲ. ನಗರಸಭೆ ಹಸ್ತಾಂತರ ಮಾಡಿ ಅಂತ ಹೇಳಿದ್ದಾರೆ. ಬಟ್ ಅದಕ್ಕೆ ಏನಂತ ಹೇಳಿದ್ರೆ ಪೂರ್ತಿ ಐತಿರಲ್ಲ ದುಡ್ಡು ಕಟ್ಟಬೇಕಂತ ಇದ್ರಲ್ಲಿ ಸರ್ ದುಡ್ಡು ಕಟ್ಟಿ ಅನ್ನಕ್ಕೆ ಈ ಜಾಗ ಸರ್ಕಾರ ಜಾಗ ಸರ್ ಇದು ನಮ್ಮ ಕರ್ನಾಟಕ ಸರ್ಕಾರ ನಂಬಿಕೊಳ್ಳಿಕ್ಕೆ ಯಾವ ರೀತಿ ಹಣ ಕಟ್ಟಬೇಕಂತ ಕೇಳ್ತಾರೆ. ನಾನು ಹಣ ಕಟ್ಟ ಅವಶ್ಯಕತೆ ಇಲ್ಲ ಸರ್. ಇಲ್ಲ ಅದು ಆಕ್ಚುಲಿ DC ಮೇಡಮ್ ಅವರಿಗೆ ಅಮರಾವತಿ ಮತ್ತು ಗಮನಪುರ ಗ್ರಾಮದಲ್ಲಿ 70 ಎಕರೆ 37 ಎಕರೆ ವಿಸ್ತೀರ್ಣ ಮಂಡಲ ಭೂಮಿಯನ್ನು ಆಶ್ರಯ ಯೋಜನೆ ಸಮೀಕರಣ ಅನುಷ್ಠಾನಕ್ಕಾಗಿ ಮಾರ್ಗದರ್ಶನ ಮಾಡಿದ ಪ್ರಕಾರ ಟಿಬಿ ಬೋರ್ಡ್ ಗುತ್ತಿಗೆ ನಿರ್ವಹಣೆ ಮಾಡುವಂತೆ ಭೂಮಿಯನ್ನು ಪಾವತಿ ಕರ್ನಾಟಕ ಸರ್ಕಾರ ಕಂದಾಯವಾಗಿ ವರ್ಗಾಯಿಸುವುದು. ಈ ಬಾರಿ ಕ್ರಮವಾಗಿ ಟಿಬಿ ಬೋರ್ಡ್ ಮಂಡಳಿ ಭೂಮಿ ಟಿಬಿ ಬೋರ್ಡ್ ಅಲ್ಲಿ ಒಂದು ಮೀಟಿಂಗ್ ಮಾಡಿದ್ದಾರೆ. ಹಸ್ತಾಂತರ ಮಾಡಿದ್ರು 1982ರಲ್ಲಿ ಟೋಟಲ್ ಹಸ್ತಾಂತರ ಮಾಡಿದ್ರು. ಟಿಬಿ ಬೋರ್ಡ್ ಜಾಗ ಅದು ಟೋಟಲ್ ಹಸ್ತಾಂತರ ಆಗಿದೆ 82ರಲ್ಲಿ. ಅಲ್ಲಿ ಕೊಟ್ಟಾಗಿ ಜಿಲ್ಲಾಧಿಕಾರಿ ಬಂದು ಅವ್ರಿಗೆ ಏನು ದಾಖಲಾತಿದೆ ದಾಖಲಾತಿ ಟಿಬಿ ಬೋರ್ಡ್ ಮೀಟಿಂಗ್ ಪಾಸ್ ಆಗಿರೋದಿದೆ. ಜಿಲ್ಲಾಧಿಕಾರಿ ಪ್ರಸ್ತಾವ ಸಲ್ಲಿಸಿರೋದಿದೆ. ಸಮಸ್ಯೆ ಏನಾಗಿದೆ ಅಂದ್ರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ, ನಮ್ಮ ಟಿಬಿ ಜನತೆಗೆ ಸ್ವಾತಂತ್ರ್ಯ ಬಂದಿಲ್ಲ. ಹೆಂಗಾಗಿದೆ ಸರ್ ನಮಗೆ ಒಂದು ಸಣ್ಣ ಬಾತ್ರೂಮ್ ಕಟ್ಟೋದಕ್ಕೆ ಕಟ್ಟಬೇಕಂದ್ರೆ ಟಿಬಿ ಬೋರ್ಡ್ ಪರ್ಮಿಷನ್ ತಗೋಬೇಕು ಸರ್. ಮನೆ ಕಟ್ಟಿಗೆ ಪರ್ಮಿಷನ್ ತಗೋಬೇಕು ಸರ್. ಇಷ್ಟು ವರ್ಷ ನಮ್ಮ ಓಲ್ಡ್ PLC ಅಲ್ಲಿ ಕುಡಿಲಿಕ್ಕೆ ನೀರಿದ್ದಿಲ್ಲ ಸರ್, ಕರೆಂಟ್ ಇಲ್ಲ. ಯಾಕಪ್ಪ ಕರೆಂಟ್ ಇಲ್ಲ ನೀರು ಅಂತ ಸರ್ ಕೆಲಸ ಮಾಡ್ಲಿಕ್ಕೆ ಅವಕಾಶ ಕೊಡ್ತಿದ್ದಿಲ್ಲ ಬೋರ್ಡ್ನವರು. ಯಾವುದೇ ಕೆಲಸ ಮಾಡಿದ್ರು ಅಡ್ಡಿ ಸರ್. ಸ್ವಚ್ಛ ಭಾರತ್ ಅಂತೇಳಿ ಪ್ರಧಾನಮಂತ್ರಿಗಳು ಎಲ್ಲ ಇಂಡಿಯಾ ಸರ್ ಇಡೀ ದೇಶದಲ್ಲಿ ಸ್ವಚ್ಛ ಭಾರತ್ ಅಂತಾರೆ. ನಮ್ಮ PLC ಅಲ್ಲಿ ಟಾಯ್ಲೆಟ್ ಕಟ್ಟಲಿಕ್ಕೆ ಸುಮಾರು ಅವಕಾಶ ಇಲ್ಲ. ಟಾಯ್ಲೆಟ್ ಕಟ್ಟಬೇಕಂದ್ರೆ ಪರ್ಮಿಷನ್ ಸರ್. ಹೆಂಗಾಗಿದೆ ಅಂದ್ರೆ ಒಂದು ಚೀಲ ಸಿಮೆಂಟ್ ತಗೊಂಡ್ಬೇಕಂದ್ರೆ ನಾವು ಕಲ್ತಾರ ಮಾಡಿ ಹಿಂಗ್ ತಗೊಂಡ್ತಾರ ಹಂಗ ಬಜೆಟ್ ಬಂದು ಸೆಕ್ಯೂರಿಟಿ ಗಾರ್ಡ್ ನೋಡ್ಲಾರ್ದಂಗೆ ರಾತ್ರಿ ಟೈಮಲ್ಲಿ ತಗೊಂಡು ರಾತ್ರಿ ಟೈಮಲ್ಲಿ ಕೆಲಸ ಮಾಡ್ಕೋಬೇಕು. ಡ್ಯಾಮ್ ಕಟ್ಟಕ್ಕೆ ಬಂದಿರಿ, ಡ್ಯಾಮ್ ಬಿಟ್ಟು ಹೋಗಿ ಇಲ್ಲಿ ಜೀವನ ಮಾಡಕ್ಕೆ ಅವಕಾಶ ಇಲ್ಲ ಅಂತ ಸರ್. ಯಾಕೆ ಟಿಬಿ ಬೋರ್ಡ್ ಅವರು ಲಾಸ್ಟಿಗೆ ನಮ್ಮ ಹೋರಾಟಕ್ಕೆ ಮನಿದವರು ಮೀಟಿಂಗ್ ಮಾಡಿ ಸರ್ ಹಸ್ತಾಂತರ ಮಾಡ್ಕೊಂತಾರೆ. ಹಸ್ತಾಂತರ ಮಾಡ್ಕೊಂಡಿದ್ಮೇಲೆ ಕೂಡ ಜಿಲ್ಲಾಧಿಕಾರಿಗಳು ಹಸ್ತಾಂತರ ತಗೊಂಡು ನಮಗೆ ಹಕ್ಕುಪತ್ರ ನಿವೇಶನ ಮಾಡಿಕೊಡ್ಬೇಕು ಸರ್. ಯಾಕಂದ್ರೆ ನಮ್ಮ ಟಿಬಿ ಜನತೆ ತುಂಬಾ ಸಫರ್ ಆಗಿದೆ. 3 ವಾರ್ಡಿನ ಜನ ಇವಿ ಕ್ಯಾಂಪ್, PLC, ಓಲ್ಡ್ PLC, ನಿಶಾನಿ ಕ್ಯಾಂಪ್, ಡ್ರೆಸ್ಸಸ್ ಕ್ಯಾಂಪ್, ಅಂಬೇಡ್ಕರ್ ನಗರ್, ಪಾರ್ಟ್ ಆಫ್ HES ಈ 3 ವಾರ್ಡ್ಗಳು ಜನರು ತುಂಬಾ ತೊಂದರೆ ಸರ್. ರೋಡ್ ಸರ್ ನಮ್ಮ ನಗರಸಭೆ ಅನುದಾನ ತಗೊಂಡೋಗಿ ರೋಡ್ ಹಾಕ್ಲಿಕ್ಕೆ ಕೂಡ ಅವಕಾಶ ಕೊಡೋದಿಲ್ಲ ಅವರು. ಯಾವ ಬೇಸಿಸ್ ಮೇಲೆ ಸರ್ ಹೆಸರಾಗಿದೆ ಸ್ವಾತಂತ್ರ್ಯ ಇಸ್ಕೊಳ್ಬೇಕಂತೇಳಿ ನಮ್ಮಲ್ಲಿ ಮನವಿ ಮಾಡ್ತಿದ್ದ ಜಾನ್ ಜನತೆ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಯಾರು ಅಧ್ಯಕ್ಷರು ಕೂಡ ಯಾರು ಕೊಡ್ಬೇಕು ನಾವು
ಮತ್ತೆ ಅಮಾಯಕರ ಕನ್ನಡ ಕಾರಣ ಕಂಡ್ರೆ ಬೆಲೆ ಕೊಡ್ತಾರೆ ಸರ್. ದಯಮಾಡಿ ಮೇಡಮ್ ಎಲ್ಲರೂ ಹೇಳ್ತಿದ್ವಿ ನಾವು ಸರ್, ನ್ಯೂಸ್ ಅಂತ ಹೇಳ್ತಾರ ಸಬ್ ಕಾಂಟ್ರಾಕ್ಟ್ಗಳು ಫಸ್ಟ್ ಖರ್ಚು ತೆಗೆಸಿ ವರ್ಷ ಕಾಂಟ್ರಾಕ್ಟ್ ಕೆಲಸ ಮಾಡಿ ಹಕ್ಕುಪತ್ರ ನೀಡ್ತೀವಿ. ಅಲ್ಲಿ ಈಗಾಗಲೇ ನಮ್ಮ ಪೌರಾಯುಕ್ತರು ಹೇಳ್ದಂಗೆ ಅಲ್ಲಿ ನಿಜವಾದ ಫಲಾನುಭವಿಗಳು ಅವ್ರಿಗೆ ಬೇರೆ ಸ್ಥಳದಲ್ಲಿ ಮನೆ ಇದ್ದರೆ ಅವ್ರ ಹಕ್ಕುಪತ್ರ ಅವ್ರ ಸ್ಥಳವನ್ನು ಕೂಡ ಹಿಂಪಡಿಬೇಕು. ಹಿಂಪಡೆದು ಸರಿಯಾದ ಫಲಾನುಭವಿಗೆ ಅಲ್ಲಿ ಹಕ್ಕುಪತ್ರ ವಿತರಣೆ ಆಗಬೇಕು. ಇದರಲ್ಲಿ ನಮ್ದು ಯಾರದೇ ಹಸ್ತಕ್ಷೇಪವಿರುವುದಿಲ್ಲ. ಪೌರಾಯುಕ್ತರು ಹಾಗೂ ಜಿಲ್ಲಾಧಿಕಾರಿಗಳು ಏನು ಯಾವ ಸೂಚನೆ ಮೇರೆಗೆ ಹೋಗ್ತಾರೋ ಅದೇ ರೀತಿ ಯಾವುದೇ ರೀತಿಯಲ್ಲಿ ನಮ್ಮ ಮೇಲೆ ದುಡ್ಡು ವಸೂಲಿ ಮಾಡ್ತಾರೆ ನಮ್ಮ ಹೆಸರು ಹೇಳಿದ್ರು ಕೂಡ ಇಲ್ಲಿ ಯಾರು ಕೊಡಬಾರ್ದು, ಕೊಡಲೇಬೇಡ್ದು ಅಂತ ಒಂದು ಕಂಡು ಬಂದಲ್ಲಿ ನಾವು ಕೂಡ ಅವ್ರ ಮೇಲೆ ಸೂಕ್ತ ಕ್ರಮ ತಗೊಳ್ತೀನಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ. ಫಸ್ಟ್ ಇರ್ತಕ್ಕಂಥವ್ರನ್ನ ಫಸ್ಟ್ ವಾಸ್ತವಿಕ ವರದಿಯನ್ನು ತಯಾರು ಮಾಡ್ತೀವಿ. ಎಲ್ಲ ಕೇಳಿ, ಈಗ ಯಾರಿದ್ದಾರೆ ಅಲ್ಲಿ ಬೇಕಾದ ಫಲಾನುಭವಿಗಳು ಆಶ್ರಯ ಸಮಿತಿಯಲ್ಲಿ ಇದ್ದಾರೆ ಇಲ್ಲ ಅದ್ರ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿ ಪತ್ರ ಏನಿದೆ ಅದ್ರ ಬಗ್ಗೆ ಒಂದು ಲಿಸ್ಟ್ ಅನ್ನು ತಯಾರು ಮಾಡಿ ನಾವು ಮೀಟಿಂಗ್ ಅಲ್ಲಿ ಮಂಡಿಸ್ತೀವಿ ನಿಮಗೆ ಅಂತೇಳಿ. ಕೆಲವೊಬ್ಬರಿಗೆ ಅನ್ಸುತ್ತೆ ಯಾರಾದ್ರೂ ವಸೂಲಿ ಮಾಡೋದು ಕಂಡು ಬಂದ್ರೆ ಅವ್ರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಮತ್ತೆ ಇದು ಲಾಸ್ಟ್ ಎಚ್ಚರಿಕೆ. ಯಾಕಂದ್ರೆ ನಮಗೆ ಮಾಹಿತಿ ಇದಾವೆ, ಬಟ್ ಸರಿಯಾದ ಮಾಹಿತಿ ಇಲ್ಲ. ಆ ಮಾಹಿತಿ ಅಸ್ಪಷ್ಟ ಮಾಹಿತಿ ಆಗಬಾರ್ದು. ಯಾರಾದ್ರೂ ಇದ್ರೆ ವಸೂಲಿ ಮಾಡೋದು ಕಂಡು ಬಂದ್ರೆ ಅವ್ರ ವಿರುದ್ಧ ಕ್ರಮಕ್ಕೆ ಬರಿತೀವಿ. ಆ ಥರ ಕೊಡಲ್ಲ, ಆ ಥರ ಕೊಡಕ್ ಬರಲ್ಲ. ಇಲ್ಲ, ಒಂದ್ ನಿಮಿಷ ಕೇಳ್ರಿ. ಅಲ್ಲಿ ವಾಸ ಮಾಡ್ತಕ್ಕಂಥ ಯಾರಿದ್ದಾರೆ ಅವ್ರನ್ನ ನಾವು ಪರಿಶೀಲನೆ ಮಾಡ್ತೀವಿ. ಹಾಗಾಗಲ್ಲ, ಯಾವುದೇ ಕಾರಣಕ್ಕೂ ಆ ಥರ ಏನಾದ್ರು ಕಂಡು ಬಂತಂದ್ರೆ ಸಂಬಂಧಪಟ್ಟವ್ರ ವಿರುದ್ಧ ಯಾರು ನೊಂದವರು ಅವ್ರು ಕೂಡ ದೂರು ಕೊಡ್ಬೋದು. ಇಲ್ಲದಿದ್ರೆ ಅವ್ರಿಗೆ ಕೊಡೋಕ್ಕಾಗಲ್ಲ, ನಮಗೆ ದೂರು ಕೊಟ್ಟರೆ ನಾವು ಕೂಡ ಅದು ಸಬ್ಮಿಟ್ ಮಾಡ್ತೀವಿ, FIR ಮಾಡಲಿಕ್ಕೆ ಕ್ರಮ ವಹಿಸ್ತೀವಿ. ಒಂದು ಪೇಪರ್ ಯಾಡ್ ಕೊಡ್ತೀವಿ, ಒಂದು ಆಟೋ ಅನೌನ್ಸ್ಮೆಂಟ್ ಕೊಡ್ತೀವಿ. ಆಟೋ ಅನೌನ್ಸ್ಮೆಂಟ್ ಕೊಟ್ಬಿಡ್ತೀವಿ. ಈಗೇನು ಹಾಕೊಂಡ್ರಲ್ಲ, ಈಗ ಹಕ್ಕುಪತ್ರ ಕೊಡ್ಬೇಕಂತ ಹೇಳ್ತಿರಲ್ಲ ಅವ್ರಿಗೆ. ಅಲ್ಲ, ಹಕ್ಕುಪತ್ರ ಕೊಡ್ಬೇಕನ್ನೋದು ಉಳಿದ ಜಾಗ ಹರಾಜು ಮಾಡ್ತಾರಲ್ಲ, ಕಲೆಕ್ಟ್ ಮಾಡಕ್ ಬರಲ್ಲ. ಇದ್ದವ್ರದ್ದು ಏನಿದೆ ಡೀಟೇಲ್ಸ್ ತಗೊಂತೀವಿ. ಕೊಟ್ಬಿಟ್ರೆ ತರಂಗಂದ್ರ ಅವರು ಕೊಡಲ್ಲ. ಅಲ್ಲಲ್ಲ, ದುಡ್ಡು ವಸೂಲಿ ಮಾಡಕ್ಕಲ್ಲ. ಅವ್ರು ಕರೆಕ್ಟಾಗಿ ಫಲಾನುಭವಿಗಳು ಹಿಂದೆ ಕೊಟ್ಟಿದ್ರೆ ಮಾತ್ರ, ಅವ್ರಿಗೆ ಹಕ್ಕುಪತ್ರ ಕೊಟ್ಟಿದ್ದು ಒಳಗಿದ್ರೆ ಮಾತ್ರ ಅವ್ರಿಗೆ ಅವಕಾಶ ಇದೆ. 24 ಮಾತ್ರ ನಿಜವಾದ ಫಲಾನುಭವಿಗಳು ಅಂತ ಹೇಳ್ತಾರೆ. ಉಳಿದವ್ರು ಯಾರಿದ್ದಾರೆ ಅದ್ರ ಬಗ್ಗೆ ನಂತರ ಬಾಡಿ ಮೀಟಿಂಗ್ ಅಂತ ತರ್ತೇವೆ. ಸಬ್ಜೆಕ್ಟ್ ಇಲ್ಲ, ಏನ್ ಡಿಸೈಡ್ ಮಾಡೋದು ಡಿಸೈಡ್ ಮಾಡಿ ಆಮೇಲೆ. ವಿಜಯನಗರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಂಕ್ಷಿಪ್ತ ಪರಿಷ್ಕರಣೆಯ ಪ್ರಕ್ರಿಯೆ ಬಿರುಸಿನಿಂದ ಸಾಗುತ್ತಿದೆ. ಮತದಾರರ ಪಟ್ಟಿಯಲ್ಲಿ ಕಂಡುಬಂದಿರುವ ಅಸಂಗತತೆಗಳು ಹಾಗೂ ಮ್ಯಾಪಿಂಗ್ ಆಗದ ಮತದಾರರಿಗೆ ಸಂಬಂಧಿಸಿದಂತೆ ಒಟ್ಟು 30,623 ಮತದಾರರಿಗೆ ನೋಟಿಸ್ ಜಾರಿಗೊಳಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿಯವರು ತಿಳಿಸಿದ್ದಾರೆ. ನಮಗೆಲ್ಲರಿಗೂ ತಿಳಿದಿರೋ ಹಾಗೆ SIR ನಡೀತಾ ಬಂದಿತ್ತು. ಸೊ ಇವತ್ತು ನಾವು ಡ್ರಾಫ್ಟ್ ರೋಡ್ನ ಪಬ್ಲಿಷ್ ಮಾಡಿದ್ದೀವಿ, ಕರಡು ಮತದಾರರ ಪಟ್ಟಿಯನ್ನು ಪಬ್ಲಿಷ್ ಮಾಡಿದ್ದೀವಿ. ಸೊ ಅವ್ರಿಗೆ ಈ 24ರಿಂದ 23/9 ಅವ್ರಿಗೆ ಟೈಮ್ ಇರುತ್ತೆ. ನಾವೀಗ ಅಬ್ಜೆಕ್ಷನ್ ಹಾಕೋರು, ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ ಹಾಕೋರು ಹಾಕ್ಬೋದು. ಆಮೇಲೆ ನಂತರದಲ್ಲಿ ನೋಟಿಸ್ ಇಶ್ಯೂ ಮಾಡಿಬಿಟ್ಟು ನಾವು ಅವ್ರಿಗೆ ನೋಟಿಸ್ ಸರ್ವ್ ಮಾಡ್ತೀವಿ, ಜನ್ರೇಟ್ ಮಾಡ್ತೀವಿ. ಆಗ ಅವರು ಸಂಬಂಧಪಟ್ಟವರು ತಮ್ಮ ದಾಖಲಾತಿಗಳನ್ನ ತೊಗೊಂಡು ಬಂದು ನಮ್ಮ AE ಅವ್ರ ಹತ್ರ ಪ್ರೆಸೆಂಟ್ ಮಾಡಿದ್ರೆ ಒಂದು ಸ್ಪೀಕಿಂಗ್ ಆರ್ಡ್ರ್ ಆಗುತ್ತೆ. ಸೊ ಆರ್ಡ್ರ್ ಪ್ರಕಾರ ಅವ್ರ ಹೆಸರು ಸೇರಿಸ್ಬೇಕಾ ಬೇಡವಾ ಅನ್ನೋದನ್ನ ತೀರ್ಮಾನವನ್ನು AE ಅವರು ಮಾಡ್ತಾರೆ. ಸೊ 623 ನೋಟಿಸ್ಗಳನ್ನ ನಾವು ಮುಂದೆ ಸರ್ವ್ ಮಾಡಬೇಕಾಗುತ್ತೆ. ಆಮೇಲೆ ಈಗ ಫಾರ್ಮ್ 6 ಹೊಸದಾಗಿ ಸೇರ್ಪಡೆ ಮಾಡ್ಕೋಬೇಕನ್ನೋರು ಫಾರ್ಮ್ 6 ಸಲ್ಲಿಸ್ಬೋದಾಗಿದೆ. ಇಲ್ಲಿವರೆಗೆ ಎಷ್ಟು ಐಡೆಂಟಿಫೈ ಆಗಿದೆ ಮೇಡಮ್ ಮತದಾರರು? ಯಾವುದನ್ನು ನಮ್ಮಲ್ಲಿ ಟೋಟಲ್ ಆಗಿ ಈಗ ಹೋದ ಸಲ 11,42,732 ಮತದಾರರಿದ್ದರು. ಈಗ ನಾವು 9,94,157 ಮತದಾರರಿದ್ದಾರೆ. ಈಗ 353 ಜನ ಇದ್ದಾರೆ. ಮೇಲ್ ವೋಟರ್ಸು 49,999 ಮೇಲ್ ವೋಟರ್ಸ್ ಇದ್ದಾರೆ. ಮಹಿಳಾ ವೋಟರ್ಸು 4,94,952 ಇದ್ದಾರೆ. ಆ್ಯಂಡ್ ಥರ್ಡ್ ಜೆಂಡರ್ 106 ಜನ ಇದ್ದಾರೆ. ಸೊ ಒಟ್ಟಾಗಿ 9,44,157 ಇದ್ದಾರೆ. ಕಾಲಾವಕಾಶ ಕೊಡ್ತಾ ಇದ್ದೀವಿ. ಅವರು ತಂದು ತಮ್ಮ ಡಾಕ್ಯುಮೆಂಟ್ ಕೊಟ್ಟರೆ, ಒಂದು ಆಧಾರ್ ಕಾರ್ಡು, ಬಟ್ ಆಧಾರ್ ಕಾರ್ಡ್ ಇಸ್ ನಾಟ್ ಇದು ಅವರ ಬರೀ ಐಡೆಂಟಿಫಿಕೇಷನ್ ಮಾತ್ರ ಆಧಾರ್ ಕಾರ್ಡು. ಅದ್ರ ಜೊತೆಗೆ ಇನ್ನೂ ಒಂದು ಡಾಕ್ಯುಮೆಂಟ್ ಅವ್ರು ತಗೊಂಡು ಸಲ್ಲಿಸಿದ್ರೆ ಅದನ್ನು ನಮ್ಮ ಏನು AERO ಇದ್ದಾರೆ ಅವರು ಅದನ್ನು ನೋಡಿಬಿಟ್ಟು ಕರೆಕ್ಟ್ ಆಗಿದೆಯಾ ಡಾಕ್ಯುಮೆಂಟ್ ಅಂತ ನೋಡಿ ಸೇರ್ಪಡೆ ಮಾಡ್ತಾರೆ. ಇದು 24/9 ಮುಂದಿನ ತಿಂಗಳು ಸೆಪ್ಟೆಂಬರ್ 24 ಮೀಟಿಂಗು ಸಹ ಮಾಡಿದ್ದೀವಿ. ಆಮೇಲೆ ಬಂದಂಥ ಪೊಲಿಟಿಕಲ್ ಪಾರ್ಟಿಯವ್ರಿಗೂ ನಾವು ಒಂದೊಂದು ಸೆಟ್ ಕೊಟ್ಟಿದ್ದೀವಿ. ಅವರಿಗೆಲ್ಲ ಪಬ್ಲಿಷು ಮಾಡಿದ್ದೀವಿ, ವೆಬ್ಸೈಟಲ್ಲೂ ಇದೆ.
ಸೊ ಸಾರ್ವಜನಿಕರು ವೆಬ್ಸೈಟ್ಗೆ ಹೋಗಿ ನಮ್ಮ ಹೆಸರು ಇದೆಯೋ ಇಲ್ವೋ ಅಂತ ನೋಡ್ಕೋಬೋದಾಗಿದೆ. ಈಗ ಚಿಕ್ಕದೊಂದು ಬ್ರೇಕ್. ನಮಸ್ಕಾರ. ಹಬ್ಬಗಳ ಸಂಭ್ರಮ, ಮದುವೆಯ ಶುಭ ಸಮಯ, ಸಂತೋಷದ ಕ್ಷಣಗಳ ಆರಂಭ. ನಮ್ಮ ಹೊಸಪೇಟೆ ನಗರದಲ್ಲಿ ನಿಮ್ಮ ಆರ್ಜೆ ಸಿಲ್ವರ್ ಪ್ಯಾಲೇಸ್ ಈಗ ನಿಮಗಾಗಿ 100% ಹಾಲ್ಮಾರ್ಕ್ ಉಳ್ಳ ಬೆಳ್ಳಿ ಆಭರಣಗಳು ದೊರೆಯುತ್ತದೆ. ಗ್ರಾಹಕರಿಗೆ ಶೇಕಡ 100% ವೇಸ್ಟೇಜ್ ಫ್ರೀ. ಆರ್ಜೆ ಸಿಲ್ವರ್ ಪ್ಯಾಲೇಸ್ ನಲ್ಲಿ ಸಿಲ್ವರ್ ಆರ್ಟಿಕಲ್ಸ್, ಸಿಲ್ವರ್ ಗಿಫ್ಟ್ ಐಟಮ್ಸ್, ಸಿಲ್ವರ್ ಫ್ಯಾಷನ್ ಜ್ಯುವೆಲರಿ ಸೇರಿದಂತೆ ಹಲವು ಬಗೆಯ ಬೆಳ್ಳಿ ವಸ್ತುಗಳು ದೊರೆಯುತ್ತವೆ. ಇದೆಲ್ಲ ನಿಮಗಾಗಿ ನಿಮ್ಮ ಆರ್ಜೆ ಸಿಲ್ವರ್ ಪ್ಯಾಲೇಸ್ ನಲ್ಲಿ ಮಾತ್ರ. ಆರ್ಜೆ ಸಿಲ್ವರ್ ಪ್ಯಾಲೇಸ್, ಸುಧಾ ಕಾಂಪ್ಲೆಕ್ಸ್, ಆಕ್ಸಿಸ್ ಬ್ಯಾಂಕ್ ಅಪೋಸಿಟ್, ಕಾಲೇಜ್ ರೋಡ್, ಹೊಸಪೇಟೆ. ಇದೆಲ್ಲ ನಿಮಗಾಗಿ ನಿಮ್ಮ ಆರ್ಜೆ ಸಿಲ್ವರ್ ಪ್ಯಾಲೇಸ್ ಅಲ್ಲಿ ಮಾತ್ರ. ಪ್ರಿನ್ಸ್ ಗೋಲ್ಡ್ ಪ್ಯಾಲೇಸ್ ಹೊಸಪೇಟೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 916 BIS ಹಾಲ್ಮಾರ್ಕ್ ಲೈಸೆನ್ಸ್ ಹೊಂದಿದ ಜ್ಯುವೆಲರಿ ಶೋರೂಮ್. ನಮ್ಮಲ್ಲಿ ದೊರೆಯುವ ಆಭರಣಗಳು ಮಂಗಲಸೂತ್ರ, ಲಾಂಗ್ ಹಾರ್, ನೆಕ್ಲೆಸಸ್, ಡೈಮಂಡ್ ರಿಂಗ್ಸ್ ಅಂಡ್ ಟಾಪ್ಸ್, ಲೇಡೀಸ್ ಅಂಡ್ ಜೆಂಟ್ಸ್ ರಿಂಗ್ಸ್, ಬ್ರೇಸ್ಲೆಟ್ಸ್ ಹಾಗೂ ಬಾಜು ಬಂಧುಗಳ ಜೊತೆಗೆ ಇನ್ನು ಹಲವಾರು ಆಭರಣಗಳು ಹೊಸ ಹಾಗೂ ಆಕರ್ಷಕ ಡಿಸೈನ್ಗಳಲ್ಲಿ ದೊರೆಯುತ್ತವೆ. ಮದುವೆಗೆ ಚಿನ್ನ ಕೊಡ್ತಾ ಇದ್ದೀರೋ ತಾಮ್ರನ? ಚಿನ್ನ ತಾಮ್ರನ? ಏನ್ ಶಿವಣ್ಣ ನೀವು ಹೇಳ್ತಿರೋದು? ಕೊಡಿ. ನಾವು ಪಕ್ಕ 916 ಚಿನ್ನನೇ ತಗೊಳ್ಳೋದು. ಇದರಲ್ಲಿ BIS ಮಾರ್ಕ್ ಅಲ್ಲಿ ಅಲ್ಲೇ ನೀವು ಮೋಸ ಹೋಗೋದು. 916 ಸಿಕ್ಕ ವ್ಯಾಪಾರಿಗಳು ಹಾಕೋದು. ಅವರು 18, 19 ಅಥವಾ 20 ಕ್ಯಾರೆಟ್ ಚಿನ್ನಕ್ಕೂ ಹಾಕ್ಬೋದು. ಅದನ್ನೇ ನೀವು 22 ಕ್ಯಾರೆಟ್ ಚಿನ್ನದ ಬೆಲೆ ಕೊಡ್ತೀವಿ. ಆದ್ರೆ BIS ಭಾರತ ಸರ್ಕಾರ ಪ್ರತಿ ಆಭರಣದ ಪರಿಶುದ್ಧತೆಯನ್ನು ಪರೀಕ್ಷೆ ಮಾಡಿ ಹಾಕಿರೋ ಹೆಗ್ಗುರುತು. ನೆನಪಿಡಿ, BIS ಗುರುತು. ಇಂದೇ ಭೇಟಿ ಕೊಡಿ ಪ್ರಿನ್ಸ್ ಗೋಲ್ಡ್ ಪ್ಯಾಲೇಸ್, ಮೇನ್ ಬಜಾರ್, ಹೊಸಪೇಟೆ. ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ವಿಜಯನಗರ ಚಾನೆಲ್. ಈ ಕೆಳಗಿನ ದೂರವಾಣಿ ಸಂಖ್ಯೆಯನ್ನ ಸಂಪರ್ಕಿಸುವುದು ಮರಿಬೇಡಿ. ನಿಮ್ಮ ಜಾಹೀರಾತು ನಮ್ಮ ವಿಜಯನಗರ ಚಾನೆಲ್ನಲ್ಲಿ. ಬ್ರೇಕ್ನ ನಂತರ ವಾರ್ತೆಗಳಿಗೆ ಸ್ವಾಗತ. ಹೊಸಪೇಟೆಯ ಚಿತ್ವಾಡ್ಗಿಯಿಂದ ಆರಂಭವಾದ ಈ ಪಥಸಂಚಲನವು ನಗರದ ಪ್ರಮುಖ ರಸ್ತೆಗಳು, ಜನಪೀಡಿತ ಪ್ರದೇಶಗಳು ಮತ್ತು ಸೂಕ್ಷ್ಮ ಜಾಗಗಳಲ್ಲಿ ಸಂಚರಿಸಿ ಸಾರ್ವಜನಿಕರಲ್ಲಿ ಧೈರ್ಯ ಹಾಗೂ ಜಾಗೃತಿ ಮೂಡಿಸಿತು. ಹೊಸಪೇಟೆ ಮಾತ್ರವಲ್ಲದೆ ಹಗರಿಬೊಮ್ಮನಹಳ್ಳಿ ಸೇರಿದಂತೆ ಜಿಲ್ಲೆಯ ವಿವಿಧ ತಾಲೂಕು ಕೇಂದ್ರಗಳಲ್ಲಿ ಪೊಲೀಸರು ಈ ರೂಟ್ ಮಾರ್ಚ್ ನಡೆಸಿ ಹಬ್ಬವನ್ನು ಶಾಂತಿಯುತ ಹಾಗೂ ಸೌಹಾರ್ದಯುತವಾಗಿ ಆಚರಿಸಲು ಮನವಿ ಮಾಡಿದರು.
ದಕ್ಷಿಣ ಕಾಶಿ ವಿಶ್ವವಿಖ್ಯಾತ ಹಂಪಿ ಪ್ರದೇಶದಲ್ಲಿ ನಿಯಮ ಉಲ್ಲಂಘಿಸಿ ನಡೆಯುತ್ತಿದ್ದ ಅನಧಿಕೃತ ಹೋಮ್ ಸ್ಟೇ ಹಾಗೂ ರೆಸಾರ್ಟ್ಗಳನ್ನು ತಕ್ಷಣವೇ ಬಂದ್ ಮಾಡುವಂತೆ ಅಧಿಕಾರಿಗಳ ತಂಡ ಖಡಕ್ ಸೂಚನೆ ನೀಡಿದೆ. ವಿಜಯನಗರ ಎಸಿ ವಿವೇಕಾನಂದ, ಹಂಪಿ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಬಾಲಕೃಷ್ಣ ಹಾಗೂ ಪ್ರವಾಸೋದ್ಯಮ ಇಲಾಖೆಯ ಸಹಾಯಕ ನಿರ್ದೇಶಕ ಪ್ರಭುಲಿಂಗ ತಳಿಕೇರಿ ನೇತೃತ್ವದ ಅಧಿಕಾರಿಗಳ ತಂಡ ಸ್ಥಳಕ್ಕೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿತು. ಪರಿಶೀಲನೆ ವೇಳೆ ಅನಧಿಕೃತ ಹೋಮ್ ಸ್ಟೇಗಳ ಆನ್ಲೈನ್ ಬುಕ್ಕಿಂಗ್ ಸೈಟ್ಗಳನ್ನು ತಕ್ಷಣವೇ ಸ್ಥಗಿತಗೊಳಿಸಬೇಕು, ಯಾವುದೇ ಕಾರಣಕ್ಕೂ ಅನಧಿಕೃತವಾಗಿ ಪ್ರವಾಸಿಗರಿಗೆ ವಸತಿ ಸೌಲಭ್ಯ ಕಲ್ಪಿಸಬಾರದು ಎಂದು ಮಾಲೀಕರಿಗೆ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಲಾಯಿತು. ಕಾನೂನುಬದ್ಧವಾಗಿ ಸರ್ಕಾರದ ಇಲಾಖೆಗಳಿಂದ ಸೂಕ್ತ ಪರವಾನಗಿ ಪಡೆದುಕೊಂಡ ನಂತರವಷ್ಟೇ ಉದ್ಯಮ ಹಾಗೂ ವ್ಯಾಪಾರ ನಡೆಸುವಂತೆ ಸೂಚಿಸಲಾಯಿತು. ಅದನ್ನ ನೀವು ಬರಹದಲ್ಲಿ ಕೊಡಬೇಕು. ಇವತ್ತು ನೀವು ಎಷ್ಟು ಜನ ಇದ್ದೀರಿ ಕೂತ್ಕೊಂಡು ಮಾತಾಡಿಕೊಂಡು ಎಲ್ಲರೂ ಒಂದು ರೇಟಿಂಗಲ್ಲಿ ನಾವು ಲೀಗಲ್ ಪರ್ಮಿಷನ್ ತಗೊಳ್ಳೋವರೆಗೂ ನಮ್ಮ ಹೋಮ್ ಸ್ಟೇಗಳನ್ನು ಸ್ವಇಚ್ಛೆಯಿಂದ ಬಂದ್ ಮಾಡ್ತಾ ಇದ್ದೀವಿ ಅಂತ ಬರಹದಲ್ಲಿ ನೀವು ಕೊಡಬೇಕು. ಕೊಟ್ಟ ಮೇಲೆ ಹಾಗೆ ಬಂದ್ ಆಗಬೇಕು. ಆಗಬೇಕಿದ್ರೆ ನಾಳೆ ನಾಡಿದ್ದು ಮತ್ತೆ ಟೀಮ್ ಬರ್ತಾರೆ, ಬಂದಾಗ ಯಾವಾಗಾದರೂ ಬರ್ಬೋದು. ಅದು ಚೆನ್ನಾಗಿದ್ರೆ ಟೂರಿಸ್ಟ್ ಬರ್ತಾರೆ, ಅಂದ್ರೆ ನಿಮಗೆ ಬಿಸ್ನೆಸ್ ಆಗುತ್ತೆ. ನೀವು ಲೀಗಲ್ ಆಗಿ ಮಾಡ್ಕೊಂಡ್ರೆ ನಮಗೂ ತೊಂದರೆ ಇರೋಲ್ಲ, ನಿಮಗೂ ತೊಂದರೆ ಇರೋಲ್ಲ. ಈಗ ಅನುಮತಿಗೆ ಅರ್ಜಿ ಹಾಕಿದ್ರೆ ಇದು ಡಾಕ್ಯುಮೆಂಟ್ಸ್ ಹಾಕಿದ್ರೆ ಮಾಡಿದ್ರು ಸರ್. ಬಟ್ ಇನ್ನೊಂದೇನೇ ಸರ್, ನಮ್ಮ ರಿಕ್ವೆಸ್ಟ್ ಅಂದರೆ ಸರ್ಕಾರ ಒಂದು ಕಡೆ ಎಂಪ್ಲಾಯ್ಮೆಂಟ್ ಮಾಡಬೇಕಂತ ನಮ್ಮ ಬದುಕು ನಾವು ಕಟ್ಕೊಂಡಿದ್ದೀವಿ. ಅದಕ್ಕೆ ತಾವು ಏನಾದರೂ ಒಂದು ಜನಗಳಿಗೆ ಬದುಕಲಿಕ್ಕೆ ಒಂದು ದಾರಿ ಮಾಡಿಕೊಡ್ತಾರೆ ಭಾಳ ಒಳ್ಳೆಯದು. ಈಗ ದಾರಿ ಮಾಡೋಕ್ಕೆ ಬಂದಿರೋದು ನಾವು, ಬದುಕು ಕಟ್ಕೊಳಕ್ಕೆ ಬಂದಿರೋದು. ಒಳ್ಳೆಯದು ಸರ್. ನೀವು ಕಟ್ಕೊಳ್ಳೋದನ್ನ ಕಾನೂನು ನಾವು ನಿಮಗೆ ಸಹಕಾರ ಮಾಡ್ತೀವಿ. ಕಾನೂನು ಬಿಟ್ಟು ಮಾಡಿದ್ರೆ ಏನಾಗುತ್ತೆ, ಎಲ್ಲರಿಗೂ ತೊಂದರೆ. ಮೇಲಾಧಿಕಾರಿ ಇರ್ತಾರೆ, ಸರ್ಕಾರ ಇರುತ್ತೆ, ಅವರ ನಿರ್ದೇಶನ ಇರುತ್ತೆ, ಅದನ್ನು ಪಾಲಿಸೋದು ನಮ್ಮ ಕರ್ತವ್ಯ. ಈಗ ಅದೇ ಥರ ನಿಮ್ಗೆ ಎಲ್ಲರೂ ಗೊತ್ತಿದ್ದಾಗೆ ಮಾನ್ಯ ಉಪಲೋಕಾಯುಕ್ತರು ಬಂದು ಇದು ಸುಮೋಟ ಕೇಸ್ ಮಾಡ್ಕೊಂಡು ಬಂದಿದೆ. ಇದು ಒಳ್ಳೆ ಬೆಳವಣಿಗೆ ನಮ್ಮ ಜಿಲ್ಲಾಡಳಿತ. ಹಾಗಾಗಿ ನಿಮ್ಮ ಸಹಕಾರ ಇದ್ದರೆ ನೀವು ಲೀಗಲ್ ಆಗಿ ಮಾಡ್ಕೊಂಡ್ರೆ ನಮಗೂ ತೊಂದರೆ ಇಲ್ಲಿ ಬರೋ ಅವಶ್ಯಕತೆನೇ ಇರಲ್ಲ. ಹಾಗಾಗಿ ನೀವೇನು ಅರ್ಜಿ ಕೊಟ್ಟಿದ್ರಿ ಅದಕ್ಕೆ ಏನು ದಾಖಲೆ ಬೇಕು ದಾಖಲೆ ಎಲ್ಲ ಹಾಕ್ಕೊಡಿ. ನಾವು ಯಾರ ಹತ್ರ ಬಾಕಿದೆ, ನಿಮ್ಮ ಹತ್ರ ಬಾಕಿದ್ರೆ ನೋಡಿ ಪ್ರೋಸೆಸ್ ಮಾಡಿ. ಯಾರ ಬಾಕಿ ಏನಾದ್ರು ಡಾಕ್ಯುಮೆಂಟ್ಸ್ ಬಾಕಿ ನೀವು ಎಷ್ಟು ವರ್ಷ ಹೋಮ್ ಸ್ಟೇ ನಡೆಸ್ತಾ ಇದ್ದೀರಿ? 7 ವರ್ಷ. ಹಿಂದೆ ಯಾಕೆ ಪರ್ಮಿಷನ್ ಎರಡು ಸಲ ತೊಂದರೆ ಯಾರು ಕೊಟ್ಟಿಲ್ಲ? ಯಾರು ಕೊಟ್ಟಿಲ್ಲ? ಅಲ್ಲ, ನಮಗೆ ಇವು ಗಮನಕ್ಕಿಲ್ಲ. ಬಂದ ಸರ್ ಗಾರ್ಡನ್ ಬರ್ತದೆ. ರೆಸಿಡೆನ್ಷಿಯಲ್ ಕಾಲೋನಿ ತೊಗೊಂಡೆಲ್ಲ ಕಮರ್ಷಿಯಲ್ ಆಕ್ಟಿವಿಟಿ ಯೂಸ್ ಮಾಡ್ತೀವಿ. ಯಾರು ಓನರ್ ನೀವೇನಾಗಿದೆ? ಪರ್ಮಿಷನ್ ಹೋಮ್ ಸ್ಟೇ ಮಾಡೋದು. ಹೋಮ್ ಸ್ಟೇ ಮಾಡೋಕ್ಕೆ ಮೊದಲೇ ಹೋಗಿತ್ತು ಗ್ರಾಮ ಪಂಚಾಯತ್ ಇದ್ದಾರೆ. ಬಂದ್ ಮಾಡಲಿಲ್ಲ ಜವಾಬ್ದಾರಿ ಕಾಣ್ತೀರಿ ಅಂದರೆ ಓಕೆ, ಇಲ್ಲ ಆದರೆ ನೀವು ಮಾಡ್ಕೊಳ್ಳಲ್ಲ ಅಂತ ಹೇಳಿ ನಾವು ಏನು ಮಾಡ್ತೀವಿ. ಹಾಗಾಗಿ ಬಂದ್ ಮಾಡಬೇಕೀಗ.
ಎಲ್ಲರೂ ಒಪ್ಪಂದಾರ, ಎಲ್ಲ ಕಡೆ ಒಪ್ಪಂದಾರ. ಮೀಟಿಂಗ್ದಾಗ ಕೊಡ್ತೀನಿ ಅಂದ್ರೆ ಮೀಟಿಂಗ್ದಾಗ ಕೊಡ್ಬೇಕು. ಇದು ಲೋಕಾಯುಕ್ತ ಸುಮೋಟೋ ಕೇಸ್ ಆಗಿದೆ. ಆದರೆ ಯಾರು ವಿಷಯ ಹೇಳ್ತಿಲ್ಲ ನಾವು ಈಗ ರಸ್ತೆಗಳು ಇದೆಲ್ಲ ಆನ್ಲೈನ್ ಅಪ್ಲೈ ಮಾಡಿದ್ರೆ ಪರ್ಮಿಷನ್ ಸಿಗೋವರೆಗೂ ಮಾಡೋಂಗಿಲ್ಲ. ಅಪ್ಲೈ ಮಾಡಿದ ತಕ್ಷಣ ಪರ್ಮಿಷನ್ ಸಿಗ್ತಿದೆ ಅಂತ ಅರ್ಥ ಆಗುತ್ತೆ. ಇರ್ಬೋದು, ಸಿಗ್ತಲೇ ಇರ್ಬೋದು. ಅಲ್ಲಿವರೆಗೂ ವೇಟ್ ಮಾಡ್ತೀವಿ. ಗಾಡಿ ತರ್ತಾ ಇಲ್ಲ, ನಾನೇ ಗಾಡಿ ಫಂಕ್ಷನ್ಗಳು, ರಾಜಕೀಯ ಫಂಕ್ಷನ್ಗಳು ಆದರೆ ಫುಲ್ ಆಗ್ಬಿಟ್ಟು ಹೋಗ್ಬೇಕು. ಬಂದವ್ರು ಎಲ್ಲಿರ್ಬೇಕು ಸರ್, ಚಕ್ರಗಳು ಬರ್ಕೋಬೇಕಾ, ಶಾಲೆ ಕೂಡ ಮಲಿಕೋಬೇಕಾ, ಬಂದವರು ಅವ್ರದ್ದು ಸ್ವಲ್ಪ ಆಲೋಚನೆ ಮಾಡ್ಬೇಕು. ದಯಮಾಡಿ ಚಿತ್ರದುರ್ಗ, ಮಕ್ಕಳ, ಬಳ್ಳಾರಿ ಅಲ್ಲಿ ಆಟ ಇದೆ ಸರ್. ಅಲ್ಲಿ ಉಳ್ಕೊಂಡು ಬರ್ತದಲ್ಲ ಸರ್, ಕೊಪ್ಪಳ ಉಳ್ಕೊಂಡು ಬರ್ತಾರೆ. ಮುಂಬೈಲಿಂದ ರೂಮ್ ಮಹಾರಾಷ್ಟ್ರ ಪಾರ್ಟಿಗಳು ಕೊಪ್ಪಳ ಅಷ್ಟೇ ಆಗ್ತದೆ. ರೂಮ್ ಇಲ್ಲ ಅಂತ ಹೇಳ್ತೀವಿ. ದುರ್ಗ ಕಲ್ಯಾಣ ಕರ್ನಾಟಕ ಭಾಗದ 100 ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳನ್ನು ಪ್ರೌಢಶಾಲೆಗಳನ್ನಾಗಿ ಉನ್ನತೀಕರಿಸಲು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ವಿಳಂಬ ಮಾಡುತ್ತಿದೆ ಎಂದು ಆರೋಪಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ವಿಜಯನಗರ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಸಲ್ಲಿಸಿ ಪ್ರತಿಭಟನೆ ನಡೆಸಿದೆ. 2025-26ನೇ ಸಾಲಿನ ಬಜೆಟ್ನಲ್ಲಿ ಕಲ್ಯಾಣ ಕರ್ನಾಟಕ ವಿಭಾಗದ 100 ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳನ್ನು ಪ್ರೌಢಶಾಲೆಗಳನ್ನಾಗಿ ಮೇಲ್ದರ್ಜೆಗೇರಿಸಲಾಗುವುದು ಎಂದು ಘೋಷಿಸಲಾಗಿತ್ತು. ಇದರಲ್ಲಿ ವಿಜಯನಗರ ಜಿಲ್ಲೆ 20, ಬಳ್ಳಾರಿ ಜಿಲ್ಲೆ 5, ಕಲಬುರಗಿಯು 19, ಕೊಪ್ಪಳದ 14, ರಾಯಚೂರಿನ 27, ಯಾದಗಿರಿಯ 14 ಹಾಗೂ ಬೀದರ್ ಜಿಲ್ಲೆಯ 1 ಶಾಲೆಯನ್ನು ಆಯ್ಕೆ ಮಾಡಲಾಗಿತ್ತು. ಇಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಪ್ರೈವೇಟ್ ಖಾಸಗಿ ಶಾಲೆಯಲ್ಲಿ ಮಿಲಾಪಿಯಾಗಿರ್ಬೋದು ಎನ್ನುವ ಅನುಮಾನ ಉಳಿಸ್ತಕ್ಕಂಥ ಕೆಲಸವನ್ನು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಯಾವತ್ತೂ ಮಾಡ್ಕೊಂತ ಬಂದಿದೆ. ಆ ನಿಟ್ಟಿನಲ್ಲಿ ಇವತ್ತು ಏನು ನಮ್ಮ ಪ್ರದೇಶ ಕೂಡಲೇ ಎಚ್ಚೆತ್ತುಕೊಂಡು ಅಲ್ಲಿಂದ ಸಂಬಂಧಪಟ್ಟ ಸಚಿವರಿಗೆ, ಸಂಬಂಧಪಟ್ಟ ಸರ್ಕಾರಕ್ಕೆ ನಾವು ಕೊಟ್ಟಿರ್ತಕ್ಕಂಥ ಮನವಿ ಪತ್ರವನ್ನು ಅವರಿಗೆ ಸಲ್ಲಿಸುವ ಮುಖಾಂತರ ಉನ್ನತೀಕರಿಸಿದ ಪ್ರೌಢಶಾಲೆಗಳಾಗಿ ಮಾಡಬೇಕು. ಒಂದು ಕಡೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳ್ತಾರೆ, ಶಿಕ್ಷಣ ಅನ್ನೋದು ಏನಪ್ಪ ಅಂತ ಹೇಳಿದ್ರೆ ಹುಲಿ ಹಾಲಿನ ಮೇವಂತೆ ಅಂತ. ಹುಲಿ ಸಂವಿಧಾನಕ್ಕೆ ಬೆಲೆ ಕೊಡುವುದಾದರೆ, ಪ್ರಜಾಪ್ರಭುತ್ವಕ್ಕೆ ಬೆಲೆ ಕೊಡುವುದಾದರೆ ಈ ಕೂಡಲೇ ಇರತಕ್ಕಂಥ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಒಂದು ನಮ್ಮ ಹೋರಾಟಕ್ಕೆ ಸ್ಪಂದನೆ ಮಾಡಿ ಈ ಕೂಡಲೇ ಆ ಒಂದು ಉನ್ನತೀಕರಿಸಿದ ಪ್ರೌಢಶಾಲೆಗಳನ್ನು ಮಾಡಲಿಕ್ಕೆ ಈ ಒಂದು ಹೋರಾಟ ಒಂದು ಸಾಂಕೇತಿಕವಾಗಿದೆ. ಮುಂದಿನ ದಿನಮಾನಗಳಲ್ಲಿ ನಾವು ಹೋರಾಟವನ್ನು ಉಗ್ರ ರೂಪದಲ್ಲಿ ಮಾಡಿ ನಿಮಗೆ ಮತ್ತೊಂದು ರೀತಿಯ ಎಚ್ಚರಿಕೆ ಸಂದೇಶವನ್ನು ಕೊಡಿಸ್ತೇವೆ ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟಿರುವ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ, ಕಲ್ಯಾಣ ಕರ್ನಾಟಕ ಆಪ್ತರಿಗೆ, ಕಲ್ಯಾಣ ಕರ್ನಾಟಕ ಆಯುಕ್ತರಿಗೆ, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಯಾತಕ್ಕಾಗಿ ಹೋರಾಟ, ಯಾರಿಗಾಗಿ ಹೋರಾಟ, ಯಾರಿಗಾಗಿ ಹೋರಾಟ, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆಗೆ. ಹೊಸಪೇಟೆ, ಕಲಬುರಗಿ ಮಾನ್ಯ ಕಾರ್ಯದರ್ಶಿಗಳು, ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಕಲಬುರಗಿ ಇವರಿಗೆ ಉದ್ದೇಶ ಕಳೆದ 25-26ನೇ ಸಾಲಿನಲ್ಲಿ 100 ಸರ್ಕಾರಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಸೇನಾ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಅಪರ ಕಾರ್ಯದರ್ಶಿಗಳು, ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಕಲಬುರಗಿ ಇವರಿಗೆ ಒಂದು ಮನವಿ ಸಲ್ಲಿಸ್ತಾ ಇದ್ದೀವಿ. ಕಾರಣ ಇಷ್ಟೇ, ಕಳೆದ ಬಜೆಟ್ನಲ್ಲಿ 2025-26ನೇ ಸಾಲಿನಲ್ಲಿ ಈ ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 100 ಶಾಲೆಗಳನ್ನು, 100 ಪ್ರಾಥಮಿಕ ಶಾಲೆಗಳನ್ನು ಉನ್ನತೀಕರಿಸಬೇಕು, ಪ್ರೌಢ ಶಿಕ್ಷಣವಾಗಿ ಮಾಡಬೇಕು. ಅಂದರೆ ಅಪ್ ಟು 7th ಇದ್ದರೆ ಅಲ್ಲಿಂದ 10ನೇ ತರಗತಿವರೆಗೂ ಒಂದು ಅಪ್ಗ್ರೇಡ್ ಮಾಡಬೇಕು ಎಂಬ ಒಂದು ಇದರಲ್ಲಿ ಅನುದಾನ ಕೂಡ ಬಿಡುಗಡೆ ಇದೆ. ಇಲ್ಲಿವರೆಗೂ ಯಾವುದೇ ರೀತಿಯಿಂದ ಒಂದು ಸರ್ವೆ ಆಗಲಿ ಯಾವುದಾದ್ರೂ ಮಾಡಿಲ್ಲ. ಸರ್ವೆ ಮಾಡಿ ಫಸ್ಟ್ ಇಂಥ ಸ್ಕೂಲು, ಇಂಥ ಊರು ಅಂತೇಳಿ ಒಂದು ಗುರುತು ಮಾಡಿದ್ದಾರೆ. ಅದನ್ನು ಇಲ್ಲಿವರೆಗೂ ಯಾವುದೇ ಡೆವಲಪ್ಮೆಂಟ್ ಮಾಡಿಲ್ಲ. ಅದಕ್ಕೋಸ್ಕರ ಆ ಒಂದು ವಿಳಂಬ ಆಗಿದ್ದಕ್ಕೋಸ್ಕರ ಆ ಒಂದು 2 ಬೋರ್ಡಿಗೆ ನಾವು ನಮ್ಮ ಜಿಲ್ಲಾಧಿಕಾರಿ ಮುಖಾಂತರ ಒಂದು ಮನವಿ ಸಲ್ಲಿಸಿದ್ದೀವಿ. ಮುಂದಿನ ದಿನಗಳಲ್ಲಿ ಏನಾದರೂ ಇದು ವಿಳಂಬ ಆದಲ್ಲಿ ಸೋಮವಾರ ತೆಗೆದ್ರೆ ಮಂಗಳವಾರ ದಿನ ನಾವು ಮಧು ಬಂಗಾರಪ್ಪ ಅವರ ಶಿಕ್ಷಣ ಸಚಿವರು ನಾವು ಭೇಟಿಯಾಗಿ ಬರ್ತಾಯಿದ್ದೀವಿ. ಅವ್ರ ಹತ್ರವೂ ನಮಗೆ ವಿಳಂಬ ಆಯಿತು ಅಂದರೆ ಉಗ್ರವಾದ ಪ್ರತಿಭಟನೆ ಅಂದರೆ
ಯಾವುದು ಜಿಲ್ಲಾಧಿಕಾರಿ ಕಚೇರಿ ಬಂದ್ ಮಾಡೋಂಥ ಕಾರ್ಯಕ್ರಮವನ್ನು ನಾವು ಮುಂದೆ ಹಾಕ್ತಿದ್ವಿ. ಅದನ್ನ ಅವಕಾಶ ಕೊಡಬಾರ್ದು. ಜಿಲ್ಲಾಧಿಕಾರಿಗಳು ಸರ್ಕಾರ ಪಡೆಯೋದಕ್ಕೆ ಎಚ್ಚೆತ್ತುಕೊಳ್ಬೇಕಂತೇಳಿ ಈ ಒಂದು ಸಂದರ್ಭದಲ್ಲಿ ನಾವು ಮನವಿ ಕೊಡ್ತೀವಿ. ವಿಶೇಷವಾಗಿ ನಮ್ಮ ವಿಜಯನಗರ ಜಿಲ್ಲೆಗೆ 20 ಶಾಲೆಗಳು ಅಪ್ಗ್ರೇಡ್ ಆಗಿದ್ದಾವೆ. ಇಡೀ 100ರಲ್ಲಿ ಒಂದು 20% ನಮ್ಮದೇ ಇದೆ. ಹಾಗಾಗಿ ನಾವು ಇಡೀ ಕಲ್ಯಾಣ ಕರ್ನಾಟಕದ ಪರವಾಗಿ ನಮ್ಮ ವಿಜಯನಗರ ಜಿಲ್ಲೆಯಿಂದಲೇ ನಾವು ಈ ಒಂದು ಹೋರಾಟ ಪ್ರಾರಂಭ ಮಾಡ್ತೀವಿ. ನಾಳೆ ನಾಡಿದ್ರೆ ಒಂದು ಹಂತವಾಗಿ ನಮ್ಮ ಕಲ್ಯಾಣ ಕರ್ನಾಟಕದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಈ ಒಂದು ಹೋರಾಟ ನಮ್ಮ ಕರ್ನಾಟಕ ಸ್ವಾಭಿಮಾನ ಸೇನೆಯಿಂದಲೇ ಆಗುತ್ತೆ ಅಂತೇಳಿ ಈ ಸಂದರ್ಭ ಹೇಳ್ತೇವೆ. ಜೈ ಹಿಂದ್. ಇಡೀ ನಾವು ಅಮೂಲ್ಯವಾದದ್ದು ಎಜುಕೇಶನ್. ಈಗಿನ ಮಕ್ಕಳೇ ನಾಡಿನ ಪ್ರಜೆಗಳು ಅಂತೇಳಿ ಆಗ್ತಾರೆ. ಅಂದ್ರೆ ಇಲ್ಲಿ ಮೀನಿಂಗ್ ಏನಾಗಿದೆ ಅಂದ್ರೆ ಸರ್ಕಾರ ಶಾಲೆಗಳು ಅಂದ್ರೆ ಅಷ್ಟಕ್ಕೆ ಇರಲಿ, ಅದೇ ಪ್ರೈವೇಟ್ ಶಾಲೆಗಳು ಅಂದ್ರೆ ಅಷ್ಟು ಡೊನೇಷನ್ ಇಷ್ಟು ಫೀಸ್ಗಳು ಕಟ್ಟಲಿಕ್ಕೆ ಯಾರ ಕೈಯಲ್ಲಿ ಯೋಗ್ಯತೆ ಆಗೋದಿಲ್ಲ. ಇವತ್ತು ಪ್ರಜಾಪ್ರಭುತ್ವದಲ್ಲಿ ಸರ್ಕಾರದಲ್ಲಿ ಏನಂದ್ರೆ ಜನಗಳು ಸೇವೆ ಮಾಡಲಿಕ್ಕೆ ಹಾಗೂ ವಿದ್ಯಾಭ್ಯಾಸ ಮಕ್ಕಳು ಕೊಟ್ಟು ಅವರು ಉನ್ನತ IAS, IPS, KS ಅಥವಾ ಜುಡಿಷಿಯಲ್ ಎಲ್ಲ ಅಂಗಗಳಲ್ಲಿ ಹೋಗ್ಲಿಕ್ಕೆ ತಾವು ಸರ್ಕಾರದಿಂದ ಅನುದಾನವನ್ನ ಕಲ್ಯಾಣ ಕರ್ನಾಟಕಕ್ಕೆ ಕೂಡಲೇ ತಾವು ಎಚ್ಚೆತ್ತುಕೊಂಡು ಈ 100 ಶಾಲೆಗಳನ್ನ ಟೋಟಲ್ ಎಂಟರ್ ಕಲ್ಯಾಣ ಕರ್ನಾಟಕಕ್ಕೆ ಕೂಡಲೇ ಅದನ್ನ ಗಮನಿಸಿ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಸರ್ಕಾರ ಹಾಗೂ ಕಲ್ಯಾಣ ಕರ್ನಾಟಕ ಬೋರ್ಡು ಕೂಡಲೇ ಅದನ್ನ ಅನುದಾನ ಬಿಡುಗಡೆ ಮಾಡಿ ಸಂಬಂಧಪಟ್ಟಿದ್ದ ಪ್ರೈಮರಿಯಿಂದ ಹೈಸ್ಕೂಲ್ಗೆ ಅಪ್ಗ್ರೇಡ್ ಮಾಡ್ಬೇಕಂತೇಳಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಡಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ಮುಂದಿನ ವಾರ್ತಾ ಪ್ರಸಾರದಲ್ಲಿ ಭೇಟಿಯಾಗೋಣ. ನಿರಂತರ ಅಪ್ಡೇಟ್ಸ್ಗಾಗಿ ವಿಜಯನಗರ ಚಾನಲ್ ಹೊಸಪೇಟೆ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಾರ್ತೆಗಳ ಪ್ರಾಯೋಜಕರು RJ ಸಿಲ್ವರ್ ಪ್ಯಾಲೇಸ್, ಪ್ರಿನ್ಸ್ ಗೋಲ್ಡ್ ಪ್ಯಾಲೇಸ್, ಹೊಸಪೇಟೆ.